ಶುಭೋದಯ. ಒಂದೂರಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಆ ಬಿಸ್ನೆಸ್ ಮ್ಯಾನು ಅವ್ನ ಬಿಸ್ನೆಸ್ಗೋಸ್ಕರ ಹೊರ ರಾಜ್ಯಕ್ಕೆ ಹೋಗ್ತಾನೆ. ಆಗ ಒಂದು 4 ಜನ ಬಾಡಿಗಾರ್ಡ್ಗಳನ್ನ ಹಾಕೊಂಡು ಹೋಗ್ತಾನೆ. ಅಲ್ಲಿ ಬಿಸ್ನೆಸ್ ಎಲ್ಲ ಮುಗಿಯುತ್ತೆ, ಬ್ಯಾಗ್ ತುಂಬ ಹಣ ತುಂಬಿಕೊಂಡು ವಾಪಸ್ ಬರ್ತಾನೆ. ಇನ್ನೇನು ಮನೆಗೆ ರೀಚ್ ಆಗಬೇಕು, ಈ 4 ಜನ ಬಾಡಿಗಾರ್ಡ್ಗಳು ಹೇಳ್ತಾನೆ, ಆಯ್ತು ಇಲ್ಲಿಂದ ನಾನು ಹೋಗ್ತೀನಿ, ನೀವು ಹೋಗ್ರಪ್ಪ ಅಂತ. ಯಾಕೆಂದರೆ ಜಿಪ್ಣ ಅವ್ರನ್ನ ಕರ್ಕೊಂಡು ಹೋದ್ರೆ ಎಲ್ಲಿ ಊಟ ಹಾಕಬೇಕು ಅಂತ ಅಲ್ಲಿಂದ ಕಳಿಸ್ಬಿಡ್ತಾನೆ. ಸ್ವಲ್ಪ ಮುಂದೆ ಬರ್ತಾನೆ, ಅಷ್ಟೊತ್ತಿಗೆ ಒಂದು 60 ಜನರ ಗುಂಪು ದಂಡಿರುತ್ತೆ. ಅದು ಡಕಾಯಿತಿಗೆ ಇವನ್ನ ಸರೌಂಡ್ ಮಾಡ್ಕೊಂಡ್ಬಿಟ್ಟು ಚಾಕು ಚೂರಿ ತೋರಿಸ್ಬಿಟ್ಟು ಇವನ ಹತ್ರ ಬ್ಯಾಗ್ ಕಿತ್ಕೋತಾರೆ. ಆವಾಗ ಇವನು ಒಂದಿಬ್ಬರನ್ನ ಅವ್ರ ಕಣ್ಣಿನ ನೋಡಿನೇ ಪರಿಚಯ ಮಾಡ್ಕೊಂತಾನೆ. ನೀನು ರಮೇಶ್ ಅಲ್ವೇನೋ, ನೀನು ಸುರೇಶ್ ಅಲ್ವೇನೋ ಅಂತ. ಆವಾಗ ಅವರು ಮುಸ್ಕ್ ತೆಗೆದ್ಬಿಟ್ಟು, ಯಜಮಾನ್ರೆ ಹೆಂಗೆ ಕಂಡಿಡಿದ್ರಿ ಅಂತ ಕೇಳ್ತಾರೆ. ಅಷ್ಟು ವರ್ಷ ನನ್ನ ಹತ್ರ ಕೆಲಸ ಮಾಡಿದ್ದೀರಾ, ನಿಮ್ಗೆ ಅಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಇವ್ರ ಹತ್ರದಿಂದ ನನ್ನ ಬಿಡಿಸ್ರೋ ಅಂತ ಕೇಳ್ತಾರೆ. ಆವಾಗ ಇಬ್ಬರು ಹೋಗಿ 58 ಜನರ ಹತ್ರ ಮಾತಾಡಿ ಆ ಯಜಮಾನ್ರನ್ನ ಬ್ಯಾಗೂ ಕೊಟ್ಟು ಮನೆಗೆ ಕಳಿಸ್ತಾರೆ. ಇದ್ರ ತಾತ್ಪರ್ಯ ಏನು ಅಂತಂದರೆ, 1 ಗಂಟೆಯಲ್ಲಿ 60 ನಿಮಿಷ ಇರುತ್ತೆ. ಆ 60 ನಿಮಿಷದಲ್ಲಿ 2 ನಿಮಿಷ ನೀವು ಪುಣ್ಯದ ಕೆಲಸ ಮಾಡಿದ್ರೂ ಇನ್ನು 58 ನಿಮಿಷ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದು. ಇದುವೇ ನಿತ್ಯ ಸತ್ಯ.